ಹೋಯ್ತಪ್ಪ ಹೋಯ್ತು ಹೊಲ ಮನೆ ಹೋಯ್ತು, ಹೋಯ್ತಪ್ಪ ಹೋಯ್ತು ಹೊಲ ಮನೆ ಹೋಯ್ತು, ಬಂತಪ್ಪ ಬಂತು ಆಸಿ ಬಂತು, ಬಂತಪ್ಪ ಬಂತು ಆಸಿ ಬಂತು, ಹೋಯ್ತಪ್ಪ ಹೋಯ್ತು ಹೊಲ ಮನೆ ಹೋಯ್ತು. ನಮಸ್ಕಾರ, ಹೇಗಿದ್ದೀರಿ? ನಾನು ನಿಮ್ಮ MP ಮುದಾಳೆ. ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ಸುಮಾರು 896 ದಿನಗಳ ಕಾಲ ನಿರಂತರವಾಗಿ ಅಹೋರಾತ್ರಿ ಧರಣಿ ಸತ್ಯಾಗ್ರಹ ಮಾಡ್ತಾ ಇದ್ದಾರೆ. ಆದರೂ ಕೂಡ ಜಿಲ್ಲಾ ಆಡಳಿತವಾಗಲಿ, ಜಿಲ್ಲಾ ಉಸ್ತುವಾರಿ ಸಚಿವರಾಗಲಿ ಅಥವಾ ಸಂಸದರಾಗಲಿ, ಇಲ್ಲಿರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಯಾರೂ ಕೂಡ ಇವ್ರ ಕಡೆ ಗಮನ ಕೊಡದೆ ಇರೋದ್ರಿಂದ ಇವತ್ತು ಅವರಿಗೂ ಕೂಡ ನಾವು ಇಲ್ಲಿ ಬೇಸತ್ತು ಹೋಗಿದ್ದಾರೆ. ನಾವು ಸಾಕು, ಇಲ್ಲಿಂದ ಸಾಯ್ಲಿಕ್ಕೂ ನಾವು ತಯಾರಾಗಿದ್ದೀವಿ, ನಮಗೆ ಪರಿಹಾರ ಕೊಡ್ತಾ ಇಲ್ಲ ಎಂಬ ಕಾರಣಕ್ಕೆ ಒಂದಿಷ್ಟು ಸರ್ಕಾರಕ್ಕೆ ಮತ್ತು ಜಿಲ್ಲಾಡಳಿತಕ್ಕೆ ಒಂದು ಡೆಡ್ಲೈನ್ ಕೊಟ್ಟಿದ್ದಾರೆ. ಕಾರಂಜ ಮುಳುಗಡೆ ಸಂತ್ರಸ್ತ ಹೋರಾಟ ಸಮಿತಿ ಅಧ್ಯಕ್ಷರು ಮತ್ತು ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೋತೀನಿ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಿದ್ದಾರೆ. ಇವತ್ತು ಕಾರಂಜ ಮುಳುಗಡೆ ಸಂತ್ರಸ್ತರ ಹೋರಾಟ ಸಮಿತಿ ಅಧ್ಯಕ್ಷರಾಗಿರ್ತಕ್ಕಂಥ ನಮ್ಮ ಪಾಟೀಲ್ ನಮ್ಮ ಜೊತೆಲಿದ್ದಾರೆ. ಅವರೆಲ್ಲ ಇವತ್ತು ಏನು ಹೇಳ್ತಾರೆ ಒಂದಿಷ್ಟು ಆ ಸುದ್ದಿಗಳನ್ನು ನೋಡ್ಕೊಂಡು ಬರೋಣ. ನಮಸ್ಕಾರ ಅಧ್ಯಕ್ಷರೇ, ಏನು ನಿಮ್ಮ ನಿರ್ಧಾರ ಕೈಗೊಂಡಿದ್ದೀರಿ ಇವತ್ತು? ನಮ್ಮದು ಅದೇ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಬೇಕಂತೇಳಿ ಎಲ್ಲರೂ ನಾವೆಲ್ಲ ನಿರ್ಧಾರದಿಂದ 27 ಹಳ್ಳಿ ಸಾಮೂಹಿಕ ರೈತರು ಏನಂದ್ರೆ ನಿರ್ಧಾರ ಕೈಗೊಂಡಿದ್ದೀವಿ. ಯಾಕಂದ್ರೆ 895 ದಿವಸ ಆಯ್ತು ನಾವೆಲ್ಲ ಹೋರಾಟ ಧರಣಿ ಮಾಡ್ತಾಯಿದ್ದು. ಎಲ್ಲ ಸರ್ಕಾರಗಳು ಬಂದು ಹೋಗ್ಯಾವ, ಎಲ್ಲರೂ ನೋಡ್ಯಾರ, ಎಲ್ಲ ಮುಖ್ಯಮಂತ್ರಿಗಳು, ಎಲ್ಲ ಸಚಿವರು ಎಲ್ಲರೂ ಬಂದು ಇದು ಮಾಡಿದ್ದಾರೆ. ಅದು ನಮ್ಮ ಬೇಡಿಕೆಯಿಂದ ಈಡೇರಿಸ್ಲಿಕ್ಕೆ ತಯಾರಿಲ್ಲ ಯಾರು. ಯಾಕಂದ್ರೆ ಬರೀ ಸುಳ್ಳು ಭರವಸೆ ಕೊಡ್ತಿದ್ದಾರೆ. ನಾವು ನೊಂದಿದ್ದೆವು ಭಾಳ, ನಮ್ಮ ರೈತರೆಲ್ಲರೂ ಭಾಳ ನೊಂದಿದ್ದೆವು. ಕೊನೆಗೆ ನಾವೆಲ್ಲ ಸಾಮೂಹಿಕವಾಗಿ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ 15 ದಿವಸ ಜಿಲ್ಲಾಡಳಿತಕ್ಕೆ ಗಡುವು ಕೊಟ್ಟಿದ್ದೆವು. ಇವತ್ತಿಗೆ ನಮ್ಮ ಜಿಲ್ಲಾಗ ಗಡುವನ್ನು ಮುಗಿತಾ ಇದೆ. ನಾಳೆ ಬೆಳಗ್ಗೆ ನಮಗೆ ನಮ್ಮ ರೈತರು ಎಲ್ಲರೂ ಕೂಡಿಂದ ನಮಗೆಯಿಂದ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಹೂವಿನ ಹಾರ ಹಾಕಿ, ಬಸವೇಶ್ವರಿಗೆ ಹೂವಿನ ಹಾರ ಹಾಕಿ, ಆಮೇಲೆ ಶಿವಾಜಿಗೆ ನಾವಿಂದ ಹೂವಿನ ಹಾರ ಹಾಕಿ ನಾವು ಸಾಮೂಹಿಕದಿಂದ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇಲ್ಲಿಂದ ಬರ್ತಾಯಿದ್ದೀವಿ. ಅದಕ್ಕಾಗಿ ನಾವೆಲ್ಲ, ಯಾಕಂದ್ರೆ ನಮಗೆಲ್ಲರೂ ಸಚಿವರು ಏನಂದ್ರೆ ಇವತ್ತೇನಂದ್ರೆ ಫೋನ್ ಮುಖಾಂತರ ಹೇಳಿದಾರ. ಏನದ ಅಂದ್ರೆ CM ಅವ್ರ ಜೊತೆಯಲ್ಲಿ ಮಾತಾಡೀನಿ. ಮುಂದಿನ ವಾರ ಏನಂದ್ರೆ ಮೀಟಿಂಗ್ ಇಡ್ತೀನಿ, ಡೇಟ್ ಹೇಳಾಗ್ತಾ ಇಲ್ಲ, ದಿನಾಂಕ ಹೇಳಾಗ್ತಾ ಇರಲಿಲ್ಲ. ಪ್ರತಿ ಸಲ ಹೋಗಿ ನಾವೆಲ್ಲ ಸಚಿವರ ಹತ್ರ ಹೋಗಿದ್ದೆವು. ಪ್ರತಿ ಸಲದಿಂದ ನಾವೆಲ್ಲ ಭಾಳ ನೊಂದಿದ್ದೇವೆ ನಾವು. ಯಾಕಂದ್ರೆ ರೈತರು, ಯಾಕಂದ್ರೆ ಇವತ್ತಿಗೆ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಎಂದೋ ಮಾಡಬೇಕಿತ್ತು. ಯಾಕಂದ್ರೆ ಅವರಿಗೆ ಏನು ಬೇಕಾಗಿ ನಾವು ರೈತರು ಎಲ್ಲರಿಂದ ಅವರಿಗೆಲ್ಲ ಇದು ಮಾಡಿದೆವು. ಅದರಿಂದ ಇವತ್ತು ನಮ್ಮ ಬೇಡಿಕೆಯಿಂದ ಈಡೇರಿಸ್ತಾ ಇಲ್ಲ. ಅದಕ್ಕಾಗಿ ನಾವು ಇವತ್ತು ಏನಿಂದ ಗಡುವು ಮುಗಿತಾ ಇದೆ. ನಾಳೆ ಬೆಳಗ್ಗೆ ಏನಾದರೂ ಅನಾಹುತ ಆದರೆ ಅದಕ್ಕಿಂತ ಜಿಲ್ಲಾಡಳಿತ ಹೊಣೆ ಆಗ್ತದೆ, ಜಿಲ್ಲಾ ಉಸ್ತುವಾರಿ ಸಚಿವರೇ ಹೊಣೆ ಆಗ್ತಾರೆ, ಇಲ್ಲಿಂದ ಮತ್ತು ನಮ್ಮ ರಾಜ್ಯದಿಂದ ಮುಖ್ಯಮಂತ್ರಿ ಹೊಣೆ ಆಗ್ತಾರೆ. ಯಾಕಂದ್ರೆ ಇವತ್ತು ಏನೋ ದುರ್ದೈವದಿಂದ ನಮ್ಮ ಮಾಜಿ ಮುಖ್ಯಮಂತ್ರಿ ಆದಂಥ SM ಕೃಷ್ಣ ಅವರು ಅಸ್ಥಿಗತ ಆಗಿದ್ದಾರೆ. ಅವ್ರಿಗೆ ನಾವಿಂದ ನಮ್ಮದು ಶೋಕ ನಮ್ಮ ಪರವಾಗಿ, ನಮ್ಮ ಮುಳುಗಡೆ ಸಂತ್ರಸ್ತ ಪರವಾಗಿ ಶೋಕ ಆಚರಣೆ ಮಾಡ್ತೀವಿ. ಅದ್ರ ಜೊತೆಯಲ್ಲಿ ನಮ್ಮಿಂದ ನಾಳೆ ಏನಂದ್ರೆ ನಮ್ಮ ನಿರ್ಧಾರದಿಂದ ಅಟಲ್ ಅದಾನಿ. ಯಾಕಂದ್ರೆ ಅವರಿಗೆ ನಮ್ಮದು ರಾಜ್ಯ ಆಳಿದಂಥ ಅವರಿಂದ ಇದು ಮಾಡಿ ನಾಳೆ ಅವರು ಇದಾಗ್ತಾಯಿದೆ. ಅದನ್ನು ನಾವೆಲ್ಲ ಇದೇ ಆಗ್ತಾಯಿಲ್ಲ. ನಾವೆಲ್ಲ ಅವ್ರಿಗೆ ಶೋಕಾಚರಣೆ ಮಾಡಿ ನಮ್ಮದು ನಿರ್ಧಾರ ಏನಿದೆ ನಾವು ಮಾಡ್ತಾಯಿದ್ದೀವಿ. ಅದಕ್ಕೆ ಯಾಕಂದ್ರೆ ದಿನ ಕೊಡ್ತಾ ಇಲ್ಲ. ನಮ್ಗೆ ಮುಖ್ಯಮಂತ್ರಿಯವ್ರ ಜೊತೆಯಲ್ಲಿ ಮಾತಾಡಿದ್ದೀವಿ, ಮುಂದಿನ ವಾರ ಅಂತ ಹೇಳ್ತಾ ಇದ್ದಾರೆ. ಮುಂದಿನ ವಾರ ಅಂದರೆ ಅಧಿವೇಶನ ಮುಗಿದೋಯ್ತು, ನಮ್ಗೆ ದಿನಾಂಕಿಲ್ಲ, ಏನೇನೇ ಇಲ್ಲ. ಹೆಂಗಾಗ್ತದೆ ಅಧಿವೇಶನ ಆಲ್ರೆಡಿ ಚಾಲು ಆಗ್ಯದ, ಇನ್ನೂ ದಿನ ಕೊಡ್ತಾ ಇಲ್ಲ ಅಂದ್ರೆ ಸಚಿವರಿಂದ ನಮಗಿಂದ ಕಾಲಹರಣ ಮಾಡ್ಲಿಕ್ಕೆ ಅಂತ ಹೇಳ್ತಾ ಇದ್ದಾರೆ. ಅದಕ್ಕೆ ನಾಳೆಯಿಂದ ನಾವೆಲ್ಲ ನಿರ್ಧಾರದ ಅಟ್ಟಲ್ಲ ಅದೀನಿ. ಇದಕ್ಕೆ ಏನಾದರೂ ಅನಾಹುತ ಅಂದರೆ ಜಿಲ್ಲಾಡಳಿತ, ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು, ಜಿಲ್ಲಾಧಿಕಾರಿಯವರು, ಪ್ರತಿ ಜನಪ್ರತಿನಿಧಿಗಳು ಎಲ್ಲರೂ ಏನು ಹೊಣೆ ಆಗ್ತಾರೆ. ಇಡೀ ರಾಜ್ಯದ ಮುಖ್ಯಮಂತ್ರಿ ಹೊಣೆ ಆಗ್ತಾರೆ, ನಮ್ಮ ನೀರಾವರಿ ಸಚಿವರು ಹೊಣೆ ಆಗ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ನಾವೆಲ್ಲ ಮನವಿ ಮಾಡ್ಕೊತಾ ಇದ್ದೀವಿ. ಒಟ್ಟಾರೆಯಾಗಿ ಇವತ್ತು ನಾವು ಸಾಮೂಹಿಕ ನಿರ್ಧಾರ ಮಾಡಿಕೊಂಡೇ ತೀರ್ತೀವಿ ಅಂತಕ್ಕಂಥ ಮಟ್ಟಕ್ಕೆ ಬಂದು ನಿಂತೀರಿ ಅಂತ ಅನಿಸ್ತಾ ಇದೆ. ಯಾಕೆ ನೀವು ಈ ಒಂದು ನಿರ್ಧಾರ ಕೈಗೊಳ್ಳೋಕ್ಕಾಯಿತು? ನಾವೇನು ಜಮೀನು ಕೊಟ್ಟೆವು ಸರ್. ಜಮೀನು ಕೊಟ್ಟು ಬರೆಯೋದ 3,000 ಆದ್ರೆ ಭೀ ಅದನ್ನು ನಮ್ಮ ಸಾಲದಾಗ ಏನೋ ತೆಕ್ಕೊಂಡಿದ್ದಾರೆ. ನಮಗಿಂದ ಆ ರೈತರಿಂದ ಏನು ಸೊಸೈಟಿ ಸಾಲ ಇರ್ತದಲ್ಲ, ಅದು ರೈತರು ದುಡ್ಡು ಸಹಿತ ಹತ್ತಿಲ್ಲ. ಅಂಥ ಪರಿಸ್ಥಿತಿಯಲ್ಲಿ ಭೂಮಿಯಿಂದ ಫಲವತ್ತಾದ ಜಮೀನು ಕೊಟ್ಟೆವು. ಇವತ್ತಿಂದ ನೀರಾವರಿ ಆಗ್ಯದ, ಬೀದರ್ ಜಿಲ್ಲೆಗಿಂದ ನೀರಾವರಿ ಆಗ್ಯದ, ಕುಡಿಲಕ್ಕೆ ನೀರಾಗ್ಯದ, ಎಲ್ಲ ಆಗ್ಯದ. ಅಣೆಕಟ್ಟು ಕಟ್ಟಿದ ಮೇಲೆ ಅಣೆಕಟ್ಟು ಸಮಾನಾಂತರ ಕೇಳಿದೆವು ನಾವು. ನಮ್ಮ ಕಾರಂಜದಾಗೆ ನಮಗೆ ಹೆಚ್ಚಿನ ಪರಿಹಾರ ತೊಗೊಂಡ್ರೆ ಆ ರೈತ
ಆ ಪ್ರಕಾರ ಎಲ್ಲರಿಗೂ ಕೂಡ ಹೇಳ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನದಿಂದ ಎಲ್ಲರಿಗೂ ಸಮಪಾಲು ಸಮಬಾಳು ಅಂತ ಹೇಳಿದಾರಲ್ಲ. ಇದಕ್ಕೆ ಯಾಕೆಂದ್ರೆ ನಮ್ಮ ಅನ್ಯಾಯ ಮಾಡತ್ತೀರಿ ರೈತರಿಗೆ ಏನಂದ್ರೆ ಒಬ್ರಿಗೆ ಕೊಡ್ತೀರಿ, ಒಬ್ರಿಗೆ ಕೊಡಲ್ಲ, ಒಬ್ರಿಗೆ ಹೆಚ್ಚಿನ ಪರಿಹಾರ ಸಿಗ್ತದೆ, ಒಬ್ರಿಗೆ ಏನು ಸಿಗಲ್ಲ, ಕಡಿಮೆ ಸಿಗ್ತದೆ. ಈಗ ಏನು ಸಮಾನಾಂತರ ಯಾಕಾಗಲ್ಲ? ಒಂದೊಂದು ಊರ್ದಿಂದ ಏನಿಲ್ಲ ತಾರತಮ್ಯ ಹಾಕಿಕ್ಕಿರಿ. ಯಾಕಂದ್ರೆ ಈಗ ಗೊತ್ತಾ ಎಲ್ಲನೂ ಎಲ್ಲ ನಮ್ಮದು ಒಂದು ಅಧಿಕಾರಿ ಆಗಲಿ ಎಲ್ಲಾಗಲಿ ಪೇ ಫಿಕ್ಷನಿಂದ ಆಯ್ತದ. ನಮ್ಮ ಕರ್ನಾಟಕದ ಪೇ ಫಿಕ್ಷನ್ ಆಯ್ತದ, ಸೆಂಟ್ರಲ್ ಗೌರ್ಮೆಂಟ್ ಪೇ ಫಿಕ್ಷನ್ ಆಯ್ತದ, ಎಲ್ಲ ಸಮಾನಾಂತರ ಸಿಗ್ತದೆ. ರೈತರ ಬಳಿ ಯಾಕೆ ಅಂತ ನೀವೆಂದ ಶೋಷಣೆ ಮಾಡತ್ತೀರಿ? ರೈತರಿಗೆ ಯಾಕೆ ಸಮಾನಾಂತರ ಕೊಡಲ್ಲ? ಇವತ್ತು ಮಾಧ್ಯಮ ಮುಖಾಂತರ ಕೇಳಬೇಕಾಗ್ಯದ. ಯಾಕಂದ್ರೆ ಇದರಿಂದ ನಮ್ಮ ಬೀದರ್ ಜಿಲ್ಲೆಯಿಂದ ನಮ್ಮ ಕಾರಂಜಿ ಸಂತ್ರಸ್ತರಿಗೆ, ನಮ್ಮ ಮುಳುಗಡೆ ಸಂತ್ರಸ್ತರು ಹೆಚ್ಚಿನ ಪರಿಹಾರ ಅದೇ ಕೇಳಿದ್ದೆವು. ಇಡೀ ರಾಜ್ಯದಾಗ ಬೇರೆ ಕಡೆಯಿಂದ ಕೊಟ್ಟಿರಬೇಕು, ಬೇರೆ ಕಡೆ ಇಡೀ ರಾಜ್ಯಕ್ಕೆ ಕೊಡಬೇಕಾಗ್ತದೆ, ಅದು ಕೊಡ್ಬೇಕಂತ ಹೇಳಿಂದ ರೈತರಿಗಿಂದ ಅಲ್ಲೇ ಕೂಡ್ಲತ್ತೀರಿ. ಮತ್ತಿಂದ ನಮ್ಮ ಮೇಲೆ ಕೆಲವು ರೈತರು ಕೋರ್ಟಿಗೆ ಹೋದ್ರೆ ಸಹಿತ, ಕೋರ್ಟ್ ಜಡ್ಜ್ಮೆಂಟ್ ಆದ್ರೆ ಸಹಿತ ಸಿಗಲಾಗಿಲ್ಲ. ಅದಕ್ಕೆ ನಮ್ಗೊಂದು ಆತ್ಮಹತ್ಯೆ ಮಾಡೋದೇ ಒಂದು ದಾರಿ ಅದ. ಕೊನೆ ಯಾಕಂದ್ರೆ ನಮ್ಗೆ ಕೇಳ್ತಾ ಇಲ್ಲ. ನಾವು ಕೋರ್ಟಿಗೆ ಹೋದ್ರೂ ಕೇಳ್ತಾ ಇಲ್ಲ, ನಾವು ಹೋರಾಟ ಮಾಡಿದ್ರು ಕೇಳ್ತಾ ಇಲ್ಲ, ನಾವು ಯಾವ ರೀತಿ ಏನು ಮಾಡಿದ್ರು ಕೇಳ್ತಾ ಇಲ್ಲ ನೀವು. ನಿಮ್ಗೆ ಯಾಕಂದ್ರೆ ಭಾಳ ಇವರಿಗೆ ಭೂಮಿ ಕೊಟ್ಟಿದ್ದೇವೆ, ಅಣೆಕಟ್ಟು ಕಟ್ಟಿದ್ದೇವೆ, ಮುದ ನೀರಿಂದ ಮುದೋಯ್ತು. ನಮಗೆ ಇವ್ರಿಗೆ ಏನು ಇದು ಮಾಡಿದ್ರೆ ಏನದ ಅಂತೇಳಿ ನಮಗಿಂದ ಯಾವಾಗಿಂದ ಅನ್ಯಾಯ ಆಗ್ಯದ. ಇದಕ್ಕೆ ಅನ್ಯಾಯ ಸರಿಪಡಿಸಲಿ ಅಂತೇಳಿ ಯಾರು ಜನಪ್ರತಿನಿಧಿಗಳು ನಮ್ಮ ಜಿಲ್ಲೆಯಲ್ಲಿಂದ ಯಾರು ಮನಸ್ಸು ನೋಡ್ತಾ ಇಲ್ಲ. ಅದಕ್ಕೆ ನಮ್ಗೊಂದು ಸಾಯೋದು ಒಂದೇ ಒಂದು ದಾರಿ ಅದ. ನಮ್ಗೊಂದು ಕೊನೆ ದಾರಿ ಅಂದ್ರೆ ಸಾಯೋದು ಒಂದೇ ದಾರಿ. ಸಾಯೋದು ಒಂದೇ ಅಂದ್ಕೊಂಡ್ರೆ ಪರಿಹಾರ ಸಿಗ್ತದೆ ಮುಂದೆ? ನೀವು ಸತ್ತ ಮೇಲೆ ಸಿಗ್ತದ? ಇಲ್ಲಲ್ಲ. ಯಾಕೆ ನೀವು ದುಡುಕಿ ನಿರ್ಧಾರ ಕೈಗೊಳ್ತೀರಿ? ಇನ್ನೊಂದು ಸ್ವಲ್ಪ ಕಾಲಾವಕಾಶ ತಗೋ, ಒಂದಿಷ್ಟು ಪ್ರತಿಭಟನೆ ಮಾಡಿರಿ, ಉಗ್ರ ರೂಪದಲ್ಲಿ ಪ್ರತಿಭಟನೆ ಮಾಡಿರಿ. ನೀವು ನಿರ್ಧಾರ ಮಾಡ್ಕೊಂಡು ಸರಿಯಿಲ್ಲ ಅನ್ನೋದು ನಮ್ಗೆ ಅನಿಸ್ತಾ ಇದೆ. ಇಲ್ಲ ಸರ್, ಎಲ್ಲ ನೋಡಿದ್ದೇವೆ ಸರ್, ಎಲ್ಲ ಎಷ್ಟು ಬೇಕಾದಷ್ಟು ಪ್ರತಿಭಟನೆ ನೋಡಿದ್ದೇವೆ. ನೋಡ್ಲತ್ತೀರಿ ಸರ್, 2.5 ವರ್ಷ ಆಯ್ತು ತಾವೆಂದ. ಇವತ್ತು ಇಡೀ ಜಿಲ್ಲೆ ಎಲ್ಲ ನೋಡ್ತಾ ಇದೆ, ಇವ್ರದ್ದೇನು ಸಮಸ್ಯೆ ಯಾಕೆ ಬಗೆಹರ್ತಾ ಇಲ್ಲ ಅಂತೇಳಿ. ಇವಾಗ ಉಸ್ತುವಾರಿ ಸಚಿವರು ಎದರ ಇವತ್ತೇನು ಟೆಂಟ್ ಹಾಕಿ ಅಂದ ಇವತ್ತಿಂದ ಎಲ್ಲ ಸರ್ಕಾರ ಬಂತು, BJP ಸರ್ಕಾರ ಬಂತು. ಆಮೇಲೆ ಪ್ರಿಯಾಂಕಾ ಗಾಂಧಿಯವ್ರು ಹೇಳಿದ್ರು, ಎಲ್ಲ ಸಚಿವರು ಹೇಳಿದ್ರು, ಎಲ್ಲರೂ ಹೇಳಿದ್ರು. ಹೇಳೋದ್ರಿಂದ ಬೇಡಿಕೆ ಈಡೇರಿಸಾಗ್ತಾ ಇರಲಿಲ್ಲ. ನಮ್ಮದು ಹೋದ ಅಧಿವೇಶನದಲ್ಲಿ DK ಶಿವಕುಮಾರ್ ಅವರು ಸಭೆ ಮಾಡಿದ್ರು. ಸಭೆ ಮಾಡಿ ಇನ್ನೊಂದು ಸಲ ಕರೆಸಿ ನಿಮ್ಗೆ ಮೀಟಿಂಗ್ ಮಾಡಿಸಿ ಫೈನಲ್ ಮಾಡ್ತೀವಿ ಅಂತ ಹೇಳಿದ್ರು. ಅದು ಆಗಿರಲಿಲ್ಲ. ಅವ್ರ ಕೈ ಮೇಲಿಂದ ಮತ್ತೆ 47 ದಿವಸ ಕೂತಾಗ ಕುಮಾರಸ್ವಾಮಿ ಇದ್ದಾಗ DK ಶಿವಕುಮಾರ್ ಇವರೇ ಸಚಿವರಿದ್ದರು. ಈ ಸಚಿವರು ಬಂದ ಮೇಲೆ DK ಶಿವಕುಮಾರ್ ಬಂದ ಮೇಲೆ ನಮ್ಮ ಕೆಲಸ ಏನೂ ಆಗಿಲ್ಲ. ಇವತ್ತಿಗೆ ನಮಗೆಂದ ಹೋರಾಟಕ್ಕೆ ನಮಗೆ ಸಾಯೋದು ಒಂದೇ ಬಾಕಿ ಅದ ಅಂತೇಳಿ ಈಗ ಗಟ್ಟಿ ನಿರ್ಧಾರ ಮಾಡಿದೆವು. ಇದಕ್ಕೆ ಯಾರು ಹಿಂಜರಿಯೋದಿಲ್ಲ. ಇದಕ್ಕೆಲ್ಲರೂ ನಾವೆಂದ ಯಾಕಂದ್ರೆ ನೊಂದಿದ್ದೇವೆ ಭಾಳ. ಯಾಕಂದ್ರೆ ಈಗ 30 ವರ್ಷ ಹಿಡಿದು 30 ಹೋರಾಟ ಮಾಡ್ತಾ ಇದ್ದೀವಿ. ಅದಕ್ಕೆ ನಮ್ಮ ಸಮಸ್ಯೆ ಬಗೆಹರಿಸ್ಲಾಗ್ತಾ ಇರಲಿಲ್ಲ. ಇವ್ರಿಗೆ ಗ್ಯಾರಂಟಿ ಕೊಡ್ಲಾಕ ಬರ್ತದೆ ಖರೆ ಅಂದ್ರೆ ನಮ್ಗೆ ಸಂತ್ರಸ್ತರಿಗಿಂದ ಪರಿಹಾರಧನ ಕೊಡೋರು. ನಮ್ಮ ಭೂಮಿ ಕೊಟ್ಟಿದ್ದೆವು, ನಾವೇನ ಭೂಮಿ ಕೊಟ್ಟೆಂದ್ರೆ ನಮ್ಮಿಂದ ಪರಿಹಾರಧನ ಕೇಳಿದ್ದೆವು. ನಾವು ನಮ್ಮ ಜನ ಉಣ್ಬೇಕೇನು, ತಿನ್ಬೇಕೇನು, ಭೂಮಿ ಹೋದ ಮೇಲೆ ಏನು ತಿನ್ನಕ್ಕೆ ಆಹಾರ ಸಿಗಬೇಕಲ್ಲ, ಅವ್ನ ಕುಟುಂಬ ನಡಿಬೇಕಲ್ಲ. ಇದಕ್ಕೆ ಯಾಕೆ ವೈಜ್ಞಾನಿಕ ಬೆಲೆ ಅಂತೇಳಿ ಕೇಳ್ತಾ ಇದ್ದೀವಿ. ಇದು ಹೆಚ್ಚಿನ ಪರಿಹಾರ ಕೋರ್ಟ್ ಮುಖಾಂತರ ಹೋಗಿ ನಮ್ಮ ರೈತರು ತೊಗೊಂಡಿದ್ದಾರೆ. ಕೋರ್ಟ್ ಮುಗಿದ ಹೆಚ್ಚಿನ ಪರಿಹಾರ ತೊಗೊಳಾರ. ಅವ್ರ ಪರಿಹಾರ ಕೊಡಬೇಕಲ್ಲ. ನಾವು ಯಾವುದೇ ರೀತಿ ಇಲ್ಲ. ನಿಮ್ಗೆ ಅಂತ 3,000 ಕೊಟ್ಟಿರಿ ರೈತರಿಗೆ ಅಂತ. ಹೆಚ್ಚಿನ ಎಲ್ಲ ರೈತರಿಗೂ ಅವ್ರು ಫಸ್ಟ್ ಟೈಮಿಂದ 3,000 ಕೊಟ್ಟಿರಿ. ಮೇಲೆ ಹೆಚ್ಚಿನ ಪರಿಹಾರ ಯಾರು ಹೆಚ್ಚಿನ ಹೈಯೆಸ್ಟ್ ತೊಗೊಳಾರ ಆ ಪ್ರಕಾರ ನಮ್ಗೆ ಕೊಡ್ರಿ ಅಂತ ಕೇಳಿದೆವು. ನಿಮ್ಗೆ 50 ಲಕ್ಷ 1 ಕೋಟಿಯಿಂದ ಒಂದು ಸೈಟ್ ತೊಗೋಬೇಕಾದ್ರೆ ಒಂದು 50 ಲಕ್ಷ 1 ಕೋಟಿ ಅಂತ ಕೇಳ್ತಾರೆ. ಇವತ್ತು ಆ ರೈತರ ರೇಟಾಗಿ ಕೇಳತ್ತಿಲ್ಲ. ನಮ್ಮ ರೈತರಿಂದ ಆ ಟೈಮ್ನಾಗ 81-82 ಏನು ಜಮೀನು ಕಳ್ಕೊಂಡಾರ, ಹೆಚ್ಚಿನ ಪರಿಹಾರ ತೊಗೊಳಾರ. ಅದೇ ಟೈಪ್ ಕೇಳತ್ತೇವೆ. ಇದಕ್ಕೆ ಯಾಕೆಂದ್ರೆ ನಿಮಗೆ ಇದಾಗಲ್ಲ. ನಮ್ಮ ಸಚಿವರಿಂದ ಯಾಕಂದ್ರೆ ಇವತ್ತಿಂದ ಡೆಮೋಕ್ರಟಿಕ್ ಪ್ರಜಾಪ್ರಭುತ್ವ ಬಂದರೆ ರೈತರಿಗೆ ಏನು ಬಂದಿಲ್ಲ ಅನ್ನೋ ನಮ್ಗೆ ಅಂತ ಅನಿಸ್ತಾ ಇದೆ. ಭಾರತ ದೇಶದಲ್ಲಿ ರೈತರಿಗಿಂತ ಪ್ರಜಾಪ್ರಭುತ್ವ ಇಲ್ಲ. ಇವತ್ತು ಯಾವುದೇ ಇದ್ರಾಗಿಂದ ಯಾವುದೇ ಒಂದು ರೇಟ್ ಫಿಕ್ಸ್ ಮಾಡಬೇಕಾದ್ರೆ ಒಂದು ಎಲ್ಲ ಬೆಂಗಳೂರು ಭೂಮಿ ರೇಟ್ ಅದ. ಆ ಬೆಂಗಳೂರು ರೇಟನ್ನು ನಾವೆಲ್ಲ ಇಲ್ಲಿ ಕೇಳತ್ತೇವೇನು? ಕೇಳ್ತಾ ಇಲ್ಲ. ಯಾಕಂದರೆ ಇವತ್ತು ಒಂದೊಂದು ನೋಡ್ತಾ ಇದ್ದೀವಿ. ಎಷ್ಟೆಷ್ಟು ಇಂದ ಇವತ್ತಿಂದ ಭೂಮಿ ಕಳ್ಕೊಂಡ್ರು. ಇವತ್ತು ನ್ಯಾಷನಲ್ ಹೈವೇದಲ್ಲಿ ಅಲ್ಲಿ ಹೋದವ್ರು 5 ಕೋಟಿ 6 ಕೋಟಿ 1 ಎಕರೆ ಮಾರ್ತಾ ಇದೆ. ಇವತ್ತು ನಮ್ಮ ರೈತರು ನಮ್ಮ ಇದರಲ್ಲಿಂದ ಕಾರಂಜದಲ್ಲೇ ಜಮೀನು ಕಳ್ಕೊಂಡವರು ಅವ್ರಿಗಿಂದ 4 ಕೋಟಿ ಅಂತೇಳಿ ಜಡ್ಮೆಂಟ್ ಆಗಿದೆ. ಆ ಪ್ರಕಾರದಿಂದ ನಮಗೇನು ಕೇಳ್ತಾ ಇದ್ದೀವೇನು ನಮ್ಮದು ಇದು ಆಗಿ ನಾವು ಏನೋ ರೈತರಿಗೇನೋ ಸಿಕ್ಕಿದ ಇದಾದ. ನಿಮ್ಗೆ ಯಾವ ರೀತಿಯಾದಾಗ ಕೊಡ್ಬೇಕಂತೇಳಿ ಮನಸ್ಸು ಇಚ್ಛಾಶಕ್ತಿ ನಮ್ಮ ಸಚಿವರಿಂದ ಒಂದು ಈಶ್ವರ ಖಂಡ್ರೆ ಅವ್ರ ಸಚಿವರು ಮನಸ್ಸು ಮಾಡಿದಾರ ನಮ್ಮ ಸಮಸ್ಯೆ ಬಗೆಹರಿಸ್ತಾರೆ. ಯಾಕಂದ್ರೆ ಪ್ರಭಾವಿ ಸಚಿವರ ಕಲ್ಯಾಣ ಕನ್ನಡದ ಪ್ರಭಾವಿ ಸಚಿವರ ಅವರಿಂದ ಇದರಿಂದ ಹಾಗೇ ಆಗ್ತದೆ. ಅವರಿಂದ ಮನಸ್ಸು ಮಾಡಬೇಕಷ್ಟೇ. ಅದರಿಂದ ಮನಸ್ಸು ಮಾಡ್ತಾ ಇಲ್ಲ. ಅದಕ್ಕಾಗಿ ನಾವು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ತಯಾರಾಗಿದ್ದೀವಿ. ಈಗ ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳೋದು ನೀವು ತಯಾರಾಗಿದ್ದೀರಲ್ಲ, ಜಿಲ್ಲಾಡಳಿತ ನಿಮ್ಮ ಬಂದು ಏನೋ ಸಂಪರ್ಕ ಮಾಡಿದೆ? ಪೊಲೀಸ್ ಇಲಾಖೆ ಆಗಲಿ ಅಥವಾ ಜಿಲ್ಲಾಡಳಿತ ಆಗಲಿ ಯಾರು ಬಂದು ನಿಮ್ಮನ್ನು ಸಂಪರ್ಕಿಸಿದಾರೆ? ಯಾರು ಮಾಡಿಲ್ಲ. ಯಾರು ಸಂಪರ್ಕ ಇಲ್ಲಿವರೆಗೆ ಯಾರು ಮಾಡಿಲ್ಲ. ಯಾರು ಏನೂ ಕೇಳಿಲ್ಲ. ಇದರಿಂದ ನಾವೇನು ನಮ್ಮ ಇದರಲ್ಲಿ ನಾವಿಂದ ಅವರಿಗೆ ಎಚ್ಚರಿಕೆ ಕೊಟ್ಟಿದ್ದೆವು. ನಾವಿಂದ 15 ದಿವಸ ಗಡುವು ಕೊಟ್ಟಿದ್ದೆವು. ಗಡುವು ಅಂತ ಇವತ್ತಿನ ಮುಕ್ತಾಯ ಇದೆ. ಮುಕ್ತಾಯ ಮೇಲೆ ನಾಳೆ ಬೆಳಗ್ಗೆ ನಾವೇನಂದ್ರೆ ಎಲ್ಲಿ ನೀವು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಇದು ಮಾಡ್ತಾ ಇದ್ದೀರಿ? ಎಲ್ಲಿ ನೀವೆಲ್ಲ ಜಿಲ್ಲಾಡಳಿತ ಎಲ್ಲ ಒಟ್ಟಿಗೆ ಒಂದು ಸಾಮೂಹಿಕ ಹತ್ಯೆ ಮಾಡ್ಕೋತೀವಿ ಅಂತೀರಲ್ಲ, ಎಲ್ಲರೂ ಒಂದು ಪ್ಲೇಸ್ ಫಿಕ್ಸ್ ಮಾಡಿದ್ದೀರಾ ಹೇಗೆ? ಅಥವಾ ಏನಾದರೂ ಒಂದಿಷ್ಟು ನಿಮ್ಮ ಹಂತದಲ್ಲೇ ಮಾಡ್ಕೋಬೇಕಂತ ಪ್ಲಾನ್ ಹಾಕ್ಕೊಂಡಿದ್ರೆ ಹೇಗೆ? ಸರ್ಕಾರ ಗೊತ್ತಾಗಬೇಕಲ್ಲ. ನಾವು ಹೇಳಿದೆವು ಎಲ್ಲ ಎಲ್ಲಿ ಆತ್ಮಹತ್ಯೆ ಮಾಡ್ಬೋದು. 28 ರೈತರು ಇದ್ದಾರೆ.
28 ರೈತರು ಅವ್ರವ್ರು ಎಲ್ಲಿಂದ ಜಾಗ ಸಿಗ್ತಾ ಇಲ್ಲಿ ಮಾಡ್ಕೋತಾರೆ. ಯಾರಿಂದ ಕೆರೆಯಲ್ಲಿ ಬೀಳ್ಬೋದು, ಯಾರೆಲ್ಲಿಂದ ಮನೆಯಲ್ಲೇ ಮಾಡ್ಕೋಬೋದು, ಯಾರೆಲ್ಲಿಂದ ಇಲ್ಲಿ ಟೆಂಟಿನಲ್ಲೇ ಮಾಡ್ಕೋಬೋದು. ಸರ್ಕಾರ ಯಾಕಂದ್ರೆ ಈಗ ಕೇಳ್ತಾನೆ ಇಲ್ಲ. ಈಗ 895 ದಿವಸ ಆಯಿತು, ಇವರಿಗೆ ಅದಕ್ಕೆ ಸಮಯನೇ ಸಿಗ್ತಾ ಇಲ್ಲ. ಒಂದು ಸಭೆಗೆ ಮಾಡ್ಲಿಕ್ಕೆ ಅಂತ ಎಲ್ಲಿವರೆಗೆ ಅಂದ್ರೆ ನಾವೆಲ್ಲ ಸಚಿವರು ಮೇಲೆ ಭೇಟಿ ಆಗ್ತಾ ಇದ್ದೀವಿ, ಮೇಲೆ ಮನವಿ ಕೊಟ್ಟಿದ್ದೆವು. ಅದರಿಂದ ನಾವೆಂದ ಗಮನ ಹಚ್ತಾ ಇಲ್ಲ. ನಮ್ಗೆ ಒಂದು ಸಭೆ ಕಾರ್ಯಕ್ಕೆ ಇವತ್ತು 19 ಸೆಪ್ಟೆಂಬರ್ಗೆ ಮುಖ್ಯಮಂತ್ರಿಗಳು ಬಂದರು, ಅಲ್ಲಿಯೂ ಕರೆಸಿದ ಒಂದು ಮೀಟಿಂಗ್ ಸಭೆ ಮಾಡಿಸಿಲ್ಲ. ನಮ್ಮ ಬಗ್ಗೆಯಿಂದ ಏನು ಕೇಳಿಲ್ಲ. ಇವ್ರು ರೈತರಿಂದ ಕುಂತಾರ, ಇವ್ರಿಗಿಂದ ಏನಾದರೂ ಪರಿಹಾರ ಮಾಡ್ಬೇಕಂತೇಳಿ ಯಾರು ಮುಖ್ಯಮಂತ್ರಿನೂ ಮನಸ್ಸು ಮಾಡ್ತಾ ಇಲ್ಲ, ಯಾರು ಸಚಿವರು ಮಾಡ್ತಾ ಇಲ್ಲ. ಅದಕ್ಕೆ ನಮ್ಗೆ ಸಾಯೋದು ಒಂದೇ ಬಾಕಿ ಅದಾನಿ. ಸಾಯೋದು ನಮಗೆ ಯಾಕಂದ್ರೆ ಭೂಮಿನ ಹೋಗ್ಯಾವ, ನಮ್ಮ ಸಾಯೋದ ಒಂದೇ ಇದು ಅದನಿ, ಎಲ್ಲನೂ ಹೋಗ್ಯದ. ಮತ್ತೀಗ ಸಾವೊಂದು ಅವ್ರಿಗೆ ಕೊಟ್ಟು ಬಿಡಾರ ಅಂತೇಳಿ ಸರ್ಕಾರಕ್ಕೆ ಜೊತೆ ಸಾವನ್ನ ಕೊಟ್ಬಿಡುತ್ತಾ ಇದ್ದೀವಿ ನಾವು ಸರ್ಕಾರಕ್ಕೆ. ಯಾಕಂದ್ರೆ ನಮ್ಮದು ಸಾವು ಯಾಕೆ ಭೂಮಿನ ತೆಕ್ಕಿಸ್ಕೊಂಡ್ರೆ ಭೂಮಿ ಬೆಲೆ ಕೊಟ್ಟಿಲ್ಲ. ಆಮೇಲೆ ಈಗ ನಮಗೆ ಬದುಕೋದು ಏನದಾನಿ, ಬದುಕೋದು ಕಷ್ಟ ಆಗದಾನಿ. ಯಾಕಂದ್ರೆ ಇರೋದೇ ಬೇಡ ನಮಗೆ. ಯಾಕಂದ್ರೆ ಯಾವುದೂ ಸೌಲಭ್ಯ ಸಿಗಲ್ಲ, ಎಲ್ಲ ರೀತಿ ವಂಚಿತ ಆಗ್ತಾನೆ. ಇವಾಗ ಭೂಮಿ ಇದ್ದವರಿಗೆಲ್ಲ ಸಾಲ ಮನ್ನಾ ಆಗ್ತದೆ, ಭೂಮಿ ಇದ್ದವ್ರಿಗೆ ಬೆಳೆ ಪರಿಹಾರ ಬರ್ತದೆ, ಭೂಮಿ ಇದ್ದವ್ರಿಗೆ ಬೆಳೆ ಬರ್ತದೆ, ಎಲ್ಲನೇ ಬರ್ತದೆ. ಅದ್ರ ಭೂಮಿ ಕಳ್ಕೊಂಡು ಇವತ್ತಿಂದ ಏನು ಸಿಗಲ್ಲ, ಯಾವುದೂ ಸಿಗಲ್ಲ. ಭೂಮಿ ಬೆಲೆನೇ ಸಿಗ್ತಾ ಇಲ್ಲ, ಭೂಮಿ ಬೆಲೆನೂ ಕೊಡ್ತಾ ಇಲ್ಲ. ಹಂಗನಿಂದ ಸರ್ಕಾರ ಏನಂದ್ರಿಂದ ಇದರಿಂದ ಯಾವ ರೀತಿ ಅದಾನೆ. ಇವತ್ತು ಪ್ರಿಯಾಂಕಾ ಗಾಂಧಿ ಅವ್ರು ನಮ್ಮ ಸರ್ಕಾರ ಬರಲಿ ಅಂತ ಹೇಳಿದವರು, ಅವರು ರಾಜ್ಯದಾಗ ಸರ್ಕಾರ ಬಂತು, ಎಲ್ಲನೇ ಬಂತು, ವೇದಿಕೆ ಮೇಲೆ ಹೇಳಿದ್ರಿಂದ ಇವತ್ತಿಗೆ ನಮ್ಮ ಸಮಸ್ಯೆ ಬಗೆಹರಿಸ್ತಿಲ್ಲ ಅಂತೇಳಿ ಇವರಿಂದ ನಾವು ರಾಜ್ಯ ಆಳ್ತಾರ. ಅವ್ರು BJPದವ್ರು ನಮ್ಮ ಸಮಸ್ಯೆ ಬಗೆಹರು, ಕಾಂಗ್ರೆಸ್ದವ್ರು ಸಮಸ್ಯೆ ಬರೋರು. ನಮ್ಮ ಸಾಯೋದು ಒಂದೇ ಬಾಕಿ ಅದ. ನಮ್ಗೆ ಯಾರು ಜನಪ್ರತಿನಿಧಿಗಳು ನಮಗಿಂದ ಸ್ಪಂದನೆ ಇಲ್ಲ. ಅದಕ್ಕಾಗಿಂದ ನಾವು ನಿರ್ಧಾರ ಮಾಡಿದ್ದೇವೆ, ಗಟ್ಟಿ ನಿರ್ಧಾರ. ಇವತ್ತಿಂದ ನಾವು ಯಾವುದೇ ಇದರಿಂದ ಹಿಂಜರಿಯೋದಿಲ್ಲ. ಇದಕ್ಕೆ ನಾವೆಲ್ಲ ಅಟ್ಟಲ್ಲಿದ್ದೆವು. ಈ ಮಾಧ್ಯಮ ಮುಖಾಂತರ ನಾವೆಲ್ಲ ಮನವಿ ಮಾಡ್ತೀವಿ. ಅಂದರೆ ಈಗ ನೀವು ಈ ಎಲ್ಲ ಮಹಾನ್ ಪುರುಷರಿಗೆಲ್ಲ ಮಾಲಾರ್ಪಣೆ ಮಾಡಿಕೊಂಡು ಕೊನೆ ಹಂತಕ್ಕೆ ನೀವು ಇಲ್ಲಿ ಟೆಂಟನ್ನು ಖಾಲಿ ಮಾಡ್ತಾ ಇದ್ದೀರಾ ಅಥವಾ ಹೇಗೆ? ಟೆಂಟ್ ಇಲ್ಲ, ಟೆಂಟ್ ಇಲ್ಲೇ ಕೊಡ್ತೀವಿ. ಇಲ್ಲೇ ಈಗ ಇದು ನಿರಂತರ ಅಂತ ಇದೇನು ಇವತ್ತು ಆತ್ಮಹತ್ಯೆ ನಾಳೆ ಚಾಲು ಆಗ್ತದಲ್ಲ, ಇದರಿಂದ ಎಷ್ಟು ದಿನ ನಡೀತದೆ ಅನ್ನಿಲ್ಲ. ಈಗಿಂದ ಇದಕ್ಕಿಂತ ಲಿಮಿಟ್ ಇಲ್ಲ. ಈಗಿಂದ ದಿನ ಏನಂದ್ರೆ ಏನು 10 ಸಾವು ಆಗ್ಬೋದು, ಅಥವಾ 2 ಸಾವು ಆಗ್ಬೋದು, 3 ಸಾವು ಆಗ್ಬೋದು, ಅಥವಾ 100 ಸಾವು ಆಗ್ಬೋದು. ಇದಕ್ಕೆ ಏನಾದರೂ ಆದ್ದರಿಂದ ಸಾವು ಏನೇ ಆಯಿತು ಅಂದ್ರೆ ಯಾಕಂದ್ರೆ ನಿರಂತರ ಆಗ್ತದೆ ಅಂತ. ಯಾಕಂದ್ರೆ ಸಮಸ್ಯೆ ಬಗೆಹರಿಸಲಿಲ್ಲ ಅಂದ್ರೆ ಎಷ್ಟು ಮಂದಿ ರೈತರು ಅಷ್ಟು ಮಂದಿಯಿಂದ ಸಾಮೂಹಿಕ ಆತ್ಮಹತ್ಯೆಯಿಂದ ಅದರಿಂದ ಸಾವಿಂದ ನಡೀತಾನೆ ಇರ್ತದೆ. ಅದಕ್ಕಿಂತ ಜಿಲ್ಲಾಡಳಿತದಿಂದ ಇದಕ್ಕಿಂತ ತಾವೆಲ್ಲ ಹೊಣೆಗಾರ ಆಗ್ತಾರೆ. ಈಗ ಅದು ಭೂಮಿ ಯಾಕಂದ್ರೆ ಭೂಮಿ ಕಳ್ಕೊಂಡು ರೈತರಿಗೆ ಕೊಡಲಿಲ್ಲ ಅಂದ್ರೆ ಸರ್ಕಾರ ಇಲ್ಲ. ಇದೇಂದ್ರೆ ಯಾವುದೂ ಸರ್ಕಾರ ಇಲ್ಲ ಅಂದಂಗೆ ಈಗ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ ಅಪಮಾನ ಅದ. ಇದು ದುಡ್ಡಿನವ್ರ ಸರ್ಕಾರ ಆಗ್ಯದ, ಬಡವರ ಸರ್ಕಾರ ಇಲ್ಲ. ಇಲ್ಲಿ ಯಾರು ಏನಂದ್ರೆ ರೈತರ ಸರ್ಕಾರ ಇಲ್ಲ, ಬಡವರ ಸರ್ಕಾರ ಇಲ್ಲ, ಕೂಲಿ ಕಾರ್ಮಿಕರ ಸರ್ಕಾರ ಇಲ್ಲ. ಇದರಿಂದ ದುಡ್ಡು ಸಾಹುಕಾರ ಸರ್ಕಾರ ಆಗ್ಯದ. ಅದಕ್ಕಾಗಿ ಬಡವರಿಗೆ ನ್ಯಾಯ ಸಿಗ್ತಾ ಇಲ್ಲ ಅಂಥೇಳಿ ಈಗ ಯಾಕಂದ್ರೆ ನಮ್ಗೆ ಬಡವರು ಸಾವು ಒಂದೇ ಅದಾನೆ ಅಂತ. ನಮ್ಗೆ ಯಾಕಂದ್ರೆ ಶಕ್ತಿನೂ ಇಲ್ಲ. ನಮ್ಗೆ ಯಾವುದೇ ಒಂದು ಗಲಾಟೆ ಮಾಡ್ಲಿಕ್ಕೆ ಶಕ್ತಿ ಇಲ್ಲ. ನಮ್ಗೆ ಒಂದು ಬಸ್ ಹೊಡ್ಲಿಕ್ಕೆ ಇದಿಲ್ಲ. ನಾವು ಯಾವುದೇ ಇಲ್ಲ, ಬಡವರು ನಾವು ಬಡವರು ಅಂದಮೇಲೆ ನಮಗೆ ಯಾವುದು ಎಲ್ಲ ಭೂಮಿ ಹೋಗ್ಯದ, ಎಲ್ಲ ಹೋಗ್ಯದ. ನಮ್ಮಲ್ಲಿ ಯಾವುದೂ ಇಲ್ಲ. ಅದಕ್ಕಾಗಿ ಇದು ಇಲ್ಲ. ನಾವು ಶಾಂತಿಯಿಂದ ಹೋರಾಟ ಮಾಡೋದು, ಶಾಂತಿಯಿಂದ ನಾವು ಶಾಂತಿಯಿಂದ ಮಾಡಿಕೊಂಡು ಈಗ ಮುಖ್ಯಮಂತ್ರಿಗಳು ವಿಶೇಷ ಪ್ಯಾಕೇಜ್ ಕೊಡ್ತೇವೆ ಅಂತ ಹೇಳಿ ನೀವು ಮನವಿ ಕೊಟ್ಟಾಗ ಆಗೇನಂದ್ರು ಸಿದ್ದರಾಮಯ್ಯನವರು ಹೇಳಿ 2-3 ಸಲ ಬಸವ ಕಲ್ಯಾಣ ಭೇಟಿ ಆದೆವು. ಆಮೇಲೆ ಇಲ್ಲಿ ಬಂದರು. ಯಾಕಂದ್ರೆ MP ಚುನಾವಣೆ ಪೂರ್ವದಲ್ಲಿ ಬಂದು ನಮ್ಗೆ ಭರವಸೆ ಕೊಟ್ಟು ಹೋದ್ರು. ಕಾರಂಜ್ ಸಂತರಿಗೆ ನಮ್ಮ ಸಾಗರ್ ಖಂಡವ್ರಿಗೆ ಗೆದಿಸ್ಕೊಂಡು ಬನ್ನಿ, ನಿಮಗೆ ಒಂದು ಕಾರಂಜ್ ಸಂತ ನಿಮ್ಮ ಬೇಡಿಕೆ ಈಡೇರಿಸ್ತೀವಿ ಅಂತ ಹೇಳಿದ್ರು. ಆದ್ದರಿಂದ ಅವ್ರು ಗೆದ್ದು ಹೋದ್ಮೇಲೆ ಅವ್ರಿಗೆ ಸಾಗರ್ ಖಂಡನೂ ಇದು ಮಾಡ್ತಾ ಇಲ್ಲ, ನೋಡ್ತಾ ಇಲ್ಲ. ಇವತ್ತು ನಮಗಿಂದ ಯಾರೂ ಕೇಳ್ತಾ ಇಲ್ಲ. ಇವತ್ತಿಂದ ಮುಖ್ಯಮಂತ್ರಿಯವರು ನಮಗಿಂದ ಸ್ಪಂದನೆ ಇಲ್ಲ, ಯಾವುದೂ ಇಲ್ದಂಗೆ ನಮಗಿಂದ ಭರವಸೆ ಈಡೇರಿಸಬೇಕಿತ್ತು ಅವರು. ಯಾಕಂದ್ರೆ ಕಲ್ಯಾಣ ಕರ್ನಾಟಕದಾಗ ಇವತ್ತು ಯಾವುದೇ ಒಂದು ಕೆಲಸ ಮಾಡ್ಯದ, ಕಾರ್ಯದರ್ಶಿ ಕೆಲಸ ಮಾಡಿದ್ರೆ ಕಾಂಗ್ರೆಸ್ ಸರ್ಕಾರಕ್ಕೆ ಭಾಳ ಒಂದು ಒಳ್ಳೆಯ ಹೆಸರು ಬರ್ತಿತ್ತು. ಇದಕ್ಕಿಂತ ಈಗ ಅವ್ರ ಹೆಸರೇನಂದ್ರೆ ಇವತ್ತು ಯಾಕಂದ್ರೆ ಈ ಭಾಗದಲ್ಲಿಂದ ಒಳ್ಳೆ ಮಲ್ಲಿಕಾರ್ಜುನ ಖರ್ಗೆ ಅವರು ಇವತ್ತಿಂದ ನಮ್ಮ ಬೀದರ್ ಜಿಲ್ಲೆಯವರು ಯಾರ ಈ ಕಾರಂಜ ಮುಳುಗಡೆ ಸಂತ ಒಂದು ಸಮಸ್ಯೆ ಬಗ್ಗೆ ಇರ್ತಾರೆ. ಅವ್ರು ಇವತ್ತು ನಮ್ಮದು ರಾಷ್ಟ್ರೀಯ ನಾಯಕರಾಗ್ಯಾರ. ಅದರಿಂದ ಈಗ ಕಲ್ಯಾಣ ಕನ್ನಡದಾಗ ಒಂದು ಕಾರಂಜ ಮುಳುಗಡೆ ಸಂತ ಸಮಸ್ಯೆ ಬಗೆಹರಿಸಲ್ಲ ಅಂದ್ರೆ ಈ ಸರ್ಕಾರದಿಂದ ಬದಲಾಗ್ತದೆ. ನಾವೇನು ಆತ್ಮಹತ್ಯೆ ಮಾಡ್ಕೊಳ್ಳೋಕೆ ಸಿದ್ಧರಾಗಿದ್ದೀವಿ. ಅದಕ್ಕೆ ಅದು ಎಲ್ಲರೂ ಹೊಣೆಗಾರ ಆಗ್ತಾರೆ ಅಂತೇಳಿ ಈ ಮಾಧ್ಯಮ ಮುಖಾಂತರ ಮನವಿ ಮಾಡ್ತಾರೆ. ಧನ್ಯವಾದಗಳು ಅಧ್ಯಕ್ಷರೇ. ಯಾಕಂದರೆ ಈಗ ತಮಗೆಲ್ಲ ಗೊತ್ತಿರೋ ಹಾಗೆ ಒಂದೇ ನಿರ್ಧಾರ ಏನಪ್ಪ ಅಂದರೆ ಕಾರಂಜ ಸಂತಸ ಮುಳುಗಡೆ ಸಮಿತಿ ಎಲ್ಲ ಪದಾಧಿಕಾರಿಗಳು ಸೇರಿಕೊಂಡು ಸಾಮೂಹಿಕ ಆತ್ಮಹತ್ಯೆ ಮಾಡ್ಕೊಳ್ಳಿಕ್ಕೆ ನಾವು ಪ್ರಯತ್ನ ಪಡ್ತೀವಿ. ನಮಗೆ ಯಾರೂ ಕೂಡ ಇಲ್ಲಿವರೆಗೂ ಬಂದಿಲ್ಲ, ನಮ್ಮ ಬಗ್ಗೆ ಯಾರೂ ಕೂಡ ಕೇಳಿಲ್ಲ. ಹೀಗಾಗಿ ನಮ್ಮ ಪರಿಹಾರ ಕೇಳ್ತಾಯಿದ್ದೀವಿ ಹೊರತು ನಮ್ಮ ಜಾಗ ಹೋಯಿತು, ಮನೆ ಹೋಯಿತು, ಹೊಲ ಹೋಯಿತು, ನಮ್ಮ ಬದುಕೆ ಹಾಳಾಯಿತು, ನಾವು ಬದುಕೋದು ಏನು ಕೆಲಸ ಅಂಬಕ್ಕಂಥ ಮಾತನ್ನು ಇಲ್ಲಿ ವೇದಿಕೆ ಮೇಲೆ ಕೂತ ಎಲ್ಲ
ಪದಾಧಿಕಾರಿ ಹೇಳ್ತಾರೆ ನಾವು ನಮ್ಮದೇ ಆದಂಥ ರೀತಿಯಲ್ಲಿ ಸಾಮೂಹಿಕ ಆತ್ಮಹತ್ಯೆಗಳನ್ನ ಮಾಡ್ಕೋತೀವಿ. ನಾವು ಯಾರಿಗೂ ಕೂಡ ಕೇಳಲ್ಲ, ಯಾರಿಗೂ ಕೂಡ ಹೇಳಲ್ಲ. ನಮ್ಮ ಒಂದು ಅಚ್ಚಲವಂತ ಏನು ನಿರ್ಧಾರ ಅದಲ್ಲ, ನಾವು ಯಾವತ್ತೂ ಕೂಡ ಹಿಂದಿರೋದಿಲ್ಲ ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳ್ತಾ ಇದ್ದಾರೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದಾರೆ. ಒಟ್ಟಾರೆಯಾಗಿ ನಾಳೆ ಜಿಲ್ಲಾಡಳಿತ ಏನು ಕ್ರಮ ಕೈಗೊಳ್ಳುತ್ತೆ ಕಾದು ನೋಡಬೇಕಾದ್ರೆ ಧನ್ಯವಾದಗಳು.